ಇದೇ ನಾವು ಇದ್ದಿದ್ದು ರೂಮು, ನೆನೆ ನೈಟು ಸ್ಟೇ ಆಗಿದ್ದು. ಸೊ ಇದು ಆಲ್ಮೋಸ್ಟು 1000 ರುಪೀಸ್ ಪರ್ ರೂಮ್ ಕೊಟ್ಟರು. ಸೊ ಇಲ್ಲಿ 3 ಜನ ಮಲಗಿದ್ದು, ನಾನು, ದೀಪಕ್ಕು, ಲೋಕೇಶು. ಅಲ್ಲಿ ರಕ್ಷಿತ್ ಮತ್ತು ಕೇತನ್ ಮಲಗಿದ್ರು. ಸೊ ಇದು ಎ ಸಿ ಎಲ್ಲ ಇದೆ, ವಿತ್ ಎ ಸಿ. ಇದಿರೋದು ಚಂಡೀಗಢದಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ. ವಿಡಿಯೋ ನೋಡ್ತೀವಿ, ಎಲ್ರಿಗೂ ಶುಭ ದಿನದ ಶುಭಾಶಯಗಳು. ಇವತ್ತು ಇಲ್ಲೇ ಜಾಕೆಟ್ ಇಟ್ಟಿದ್ದೀವಿ, ವಿಶೇಷಕ್ಕೆ ಚಂಡೀಗಢದಿಂದ ಒಂದು 10-15 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ನೈಟ್ ಬಂದು ಇದೇ ಜಾಗದಲ್ಲಿ ಸ್ಟೇ ಆಗಿದ್ದು. ಸೊ ನೋಡೋಣ, ಸಿ ಇವತ್ತು ವಿ ಆರ್ ರೈಡಿಂಗ್ ಟು ಮನಾಲಿಗೆ ಹೋಗಿ ಮನಾಲಿಯಿಂದ ಇವತ್ತು ನೈಟು ಮನಾಲಿಲಿ ಅಷ್ಟೇ. ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಗೇರಪ್ ಆಗಿದ್ದೀವಿ. ಸೆಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ, ಹೆವಿ ಸೆಕೆ. ನೋಡೋಣ ಹೇಗಾಗುತ್ತೆ ರೈಡ್ ಅಂತ. ಹೋಗ್ತಾ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಮನಾಲಿಯಿಂದ ನಾಳೆ ಆ್ಯಕ್ಚುಲ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಆ್ಯಕ್ಚುಲ್ ರೈಡ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸೆಕೆ ಇದೆ. 100-105 ಕಿಲೋಮೀಟ್ರ್ ಕರೆಕ್ಟಾಗಿ ಹರಿಯಾಣದಲ್ಲಿ ಇದ್ದೀವಿ. ಬಟ್ ಪಂಜಾಬ್ ಟಚ್ ಆಗಿ ಹೋಗ್ತೀವಿ ನಾವು. 100-105 ಕಿಲೋಮೀಟ್ರ್ ಹೋದ್ರೆ ಆಮೇಲೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಜಾಕೆಟು ಎಲ್ಲ ಗೇರಪ್ ಆಗಬೇಕು. ಸೊ ಅಲ್ಲಿವರೆಗೂ ಹೀಗೆ ಓಡಿಸೋಣ ಅಂತ. ಗ್ಲೌಸ್ ಏನು ಹಾಕೊಳಕ್ಕೆ ಇಷ್ಟ. ಒಳಗಡೆ ನಮಗೆ ಭಯ, ಇಲ್ಲಿ ಸೆಕೆಗೆ ತಲೆ ತಿರುಗಕ್ಕೆ ಸ್ಟಾರ್ಟ್ ಆದರೆ, ಡಿಹೈಡ್ರೇಟ್ ಆಗಿ ಸ್ಟಾರ್ಟ್ ಆದರೆ ಸುಮ್ಮನೆ ಇಲ್ಲಿ ಪ್ರಾಬ್ಲಮ್ ಅಂತ ಇದು ಮಾಡ್ತಿಲ್ಲ. ನೋಡೋಣ, ಸಿ ಹೌ ದ ಥಿಂಗ್ಸ್ ಗೋಯಿಂಗ್ ಟು ಬಿ. ಇವಾಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಹುಡುಕ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀವಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟು ಫಸ್ಟ್ ಎಲ್ಲಿ ಸಿಗುತ್ತೆ ನೋಡೋಣ. ಬ್ರೇಕ್ಫಾಸ್ಟ್ ಓಕೆ, ನಾವಿದ್ದೀವಿ ಇಲ್ಲಿ ಗೋಪಾಲ್ ಸ್ವೀಟ್ಸಲ್ಲಿ. ಸೊ ಇದು ಚಂಡೀಗಢ ನಮ್ಮ ಸ್ಟೇ ಇತ್ತಲ್ಲ, ಅಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಮುಂದೆ ಇರೋದು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೋಲೆ ಬಟರ್ ಆ ಥರ ಎಲ್ಲ ತಿನ್ಕೊಂಡು, ಸೊ ಇವಾಗ ನಾವು ಹರಿಯಾಣದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಂಜಾಬ್ನ ಟಚ್ ಮಾಡಿ ಟು ಗೋ ಟು ಮನಾಲಿ. ಸೊ ಇಲ್ಲಿಂದ ನಮ್ಗೆ ಆಲ್ಮೋಸ್ಟ್ 6 hours ಡ್ರೈವ್ ಇದೆ. ಲೆಟ್ಸ್ ಸಿ ಹೌ ದ ಥಿಂಗ್ಸ್ ಈಸ್ ಗೋಯಿಂಗ್ ಟು ಬಿ. ಸೊ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಆಲ್ಮೋಸ್ಟ್ ಒಂದು ಫ್ಯೂಲ್ ಬಂದು 3/4 ಟ್ಯಾಂಕ್ ಇದೆ. 3/4 ಟ್ಯಾಂಕ್ ಮೇಲಿದೆ. ಆಲ್ಮೋಸ್ಟ್ 236 ಕಿಲೋಮೀಟರ್ಸ್, 242 ಕಿಲೋಮೀಟರ್ಸ್ ನೆನ್ನೆ ಒಂದು ದಿನದಲ್ಲಿ ಮಾಡಿರೋದು. 5 ಕಿಲೋಮೀಟರ್ಸ್ ಟ್ರಿಪ್ ಮಾಡಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಮನಾಲಿಗೆ. ಸೊ 310-350 ಕಿಲೋಮೀಟರ್ಸ್ ಆಗುತ್ತೆ. ಸೊ ರೈಡ್ ಇಸ್ ಗೋಯಿಂಗ್ ಗುಡ್, ಪ್ರಿಟಿ ವೆಲ್. ಸೊ ಬಟ್ ಇವಾಗ ಮಾತ್ರ ವೆದರ್ ಖರಾಬ್ ಆಗಿರೋದ್ರಿಂದ ಹೆವಿ ಸೆಕೆ. ಆದರೂ ಗೇರಪ್ ಆಗಿ ಎಲ್ಲ ಹಾಕೊಂಡಿದ್ದೀವಿ. ವೆಲ್ಕಮ್ ಟು ಚಂಡೀಗಢ. ಇಷ್ಟೊತ್ತು ನಾವು ಎಲ್ಲಿದ್ದೋ ಮತ್ತೆ ನಾವು ಮ್ಯಾಪ್ ಹಾಕೊಂಡು ರೆಡಿ ಆಗಿಕ್ಕೋ. ಆಮೇಲೆ ಎಲ್ಲನ ಸಿಟಿಯಿಂದ ದಾಟಿ ಇವಾಗ ಜಾಯ್ನ್ ಆಗ್ಬೇಕಾ ಏನು ಕತೆ ಗೊತ್ತಿಲ್ಲ. ಕಾರ್ ರೂಟ್ ಹಾಕಿದೆ ತಾನೆ. ಇವನ್ಯಾರೋ ವ್ಯಾಗನ್ ಥರ ಮಾಡಿಸೋನೆ. ರಾಜೀವ್ ಗಾಂಧಿ ಟೆಕ್ನಾಲಜಿ ಪಾರ್ಕ್. ಒಳ್ಳೆ ಕೆಲಸ ಮಾಡ್ತಾರೆ ಕಣೋ ಈ ಥರ ಎಲ್ಲ ಜ್ಯೂಸ್ ಕೊಟ್ಕೊಂಡು. ನೆಕ್ಸ್ಟ್ ಇದ್ರೆ ನಿಲ್ಸ್ಬಿಡೋಣ, ಯಾವ್ದೇನಾದ್ರೂ ಆಗಲಿ. ಯಾವ ಟನಲ್ ಮಚ್ಚ ಇದು ರಕ್ಷಿತ್? ಅಣ್ಣ ಬಿಟ್ಬಿಡ್ರ, ಕೇಳಿದೆ ತಪ್ಪು ಮಾಡ್ಬಿಟ್ರೆ ಬಿಟ್ಬಿಡ್ರ. ನಾನೇ ಓದ್ಕೊಂತೀನಿ ಬಿಡ್ರು. ನಾನು ಬೇರೆ ಕೂಲಿಂಗ್ ಗ್ಲಾಸ್ ಹಾಕೊಂಡೆ ಹೊಡ್ತಾ ಇದ್ದೀನಿ. ಏನು ಅವೇ ಹೊಡಿತಾ ಇರೋದು ಇದು ಒಳಗೆ. ಹೋಗ್ಲಿ, ಯಾವ್ದೋ ಇದು ಟನಲ್ ಹೆಸರು ಗೊತ್ತಲ್ರ? ಅಪ್ಪ ಯಾವ್ದೋ ವಾಲ್ಕೆ ನೋಡಕ್ ಬಂದಂಗ ಅನ್ಸ್ತಿದೆ ಗುರು ನನಗೆ. ಜಾಕೆಟ್ ಬೇರೆ ಹಾಕೊಂಡ್ ಬಂದಿದ್ದೀವಿ ಇಲ್ಲಿಗೆ. ಇದು ನ್ಯಾಷನಲ್ ಹೈವೇ ಟನಲ್ ನಂಬರ್ 1 ಅಂತ ಇತ್ತು. ಈ ಟನಲ್ಗೆ ಎಂಟ್ರಿ ಆಗಿದ್ದೀವಿ. ನನ್ನ ಪ್ರಕಾರ ಇದರಲ್ಲಿ 42 ಡಿಗ್ರೀಸ್ ಇರ್ಬೋದಾ ಅನ್ಸ್ತಾ ಇದೆ. ಇದರಲ್ಲಿ ಕಣ್ಣ ಹತ್ರ ಎಲ್ಲ ರೆಡ್ ಅಂತ ಉಳಿದಿದೆಯಲ್ಲೋ. ಬೇಡ ಇರೋ, ಆರಾಮಾಗಿ ಹೋಗೋಣ. ಒಟ್ಟಿಗೆ ಹೋಗೋಣ ಇರೋ. ಯಾರನ್ನ ಒಬ್ರು ಬೇರೆ ಕಡೆ ಸ್ಟಕ್ ಆದ್ರು ಎಲ್ಲ ಕಡೆ ಸ್ಟಕ್ ಆಗ್ಬೇಕಾದ್ರೆ ಆರಾಮಾಗಿ ಹೋಗೋಣ. ಓ ಮುಗೀತಾ ವಾಲ್ಕೆನೋ? ಆಹಾ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಕಣ್ಣಣ್ಣ. ಓ ಯಾವ್ದೋ ರೋಡ್ ಕ್ರೇಜಿ ಆಗಿದೆ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಕಣ್ಣಣ್ಣ. ಸಿಕ್ಕದು. ಇದೇನ ಸೆಕೆ ಹೊಡಿಲಿಲ್ಲ ಬಿಡಿಲಿ. ಬಟ್ ಅಲ್ಲಿ ಚಳಿ ಇದೆ, ಅದು ಚಳಿ ಇರೋದು ಅಲ್ಲಿ. ಇಲ್ಲಿ ಇಷ್ಟ ಬಿಸಿ ಇರಲ್ಲ ಅದು.
ಯಾವ್ದೋ ಇದು ಡ್ಯಾಮು. ಯಪ್ಪ ನಿಲ್ಸೋ ನಿಮಿಷ, ಹೆಂಗಿದೆ ಅಲ್ಲೋ. ಓ ಇನ್ ನಾವು ಲಡಾಖಲ್ಲಿ ಹೆಂಗಿರ್ಬೋದು ಲೆಕ್ಕ ಹಾಕೋ. ಆಂಬುಲೆನ್ಸ್ ಎಲ್ಲ ಇಲ್ಲೇ ಇದೆ ಬಾ. ಓ ವಿ ಆರ್ ಗೋಯಿಂಗ್ ಟು ಟನಲ್ ನಂಬರ್ 3. ಪುರೇ ಚಿಕ್ಕ ಟನಲ್ ಬರ. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ದೊಡ್ಡದಲ್ಲ, ಮಧ್ಯದಲ್ಲಿ ಬಿಸಿ ಇದೆ. ಟನಲ್ ನಂಬರ್ 3 ಮುಗೀತು. ಹೋಗ್ತಾ ಹೋಗ್ತಾ ವ್ಯೂಸ್ ಕ್ರೇಜ್ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಬೆಟ್ಟ ಹತ್ತಾನೇ ಇದೀವಿ. ಎಲ್ಲ ನೀರು ನೋಡ್ಬೋದು, ಹೊಳೆ ದೊಡ್ಡ ನದಿ ಅವೆಲ್ಲ. ಲೆವೆಲ್ಗಿದೆ ಜಾಗ ಮಾತ್ರ. ಯಾರೋ ಫೋನ್ ಹಾಕ್ತಾರಲ್ಲ. ಎತ್ತು ಪೆಟ್ರೋಲ್ ಲೀಕ್ ಆಗುತ್ತೆ ಇವಾಗ. ಆ ಕಡೆ ಹೇಳಿರೋ ಗಾಡಿ ಆಫ್ ಬೇಡ, ಮುಂದೆ ಹಾಕು, ಮುಂದೆ ಇನ್ನು ಗಟ್ಟಿ ಇದೆಯಲ್ಲ ಅಲ್ಲಿ. ಕಲ್ಲೆ ಇನ್ನು ಮುಂದೆ ಹಾ ಅಲ್ಲ ಹಾಕು. ಕಾಫಿ ಹಾ. We are going to mountains. ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ, ಲೈಕ್ ಮಂಡಿಯಿಂದ. ಸೊ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಚಿಕ್ಕ ನೀರು ಬೀಳೋಕೆ ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲ ಜೋರಾಗಿ ಬರುತ್ತಾ ಮಳೆ ಏನ್ ಕತೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಯಾವುದೋ ಬೆಟ್ಟದ ಮೇಲೆ ಮನೆ ಕಟ್ಬಿಟ್ಟವ್ರೆ. ಸೊ ಬಟ್ ನಾವು ಮನಾಲಿವರೆಗೂ ಹೊಡಿತೀವೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಹಾಗೆ ಟೈಮ್ ಬಂದೆ 4:30 ಆಗಿದೆ. ಇಲ್ಲಿಂದ ಮನಾಲಿ ಆಲ್ಮೋಸ್ಟ್ 3 hours ಇದೆ. ಸೊ ಇಲ್ಲಿಂದ 1.25 hour ಹೊಡೆದ್ಬಿಟ್ಟು ಕುಲು ಮನಾಲಿಗೆ ಹೋಗಿ ಸ್ಟೇ ಮಾಡೋಣ ಅನ್ನೋದು ಪ್ಲಾನ್ ಇರೋದು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ನಡಿ ಮಾಮ್. ಹೆಂಗಿರು ಕೇಳಲಿಲ್ಲ. ಒಳಗಡೆ ಲೈನರ್ ಹಾಕ್ತಿವಿ, ಅದ್ರ ಮೇಲೆ ಥರ್ಮಲ್ ಹಾಕ್ತಿವಿ, ಅದ್ರ ಮೇಲೆ ಇದು ಹಾಕ್ತಿವಿ, ಏನು ಆಗಲ್ಲ ಬನ್ರ. ಓ ಯಪ್ಪ, ಎಂತೂ ಮಾನ್ಸೂನ್ ರೈಡ್ ಆಗೋಯ್ತ್ಕೊಂಡ್ರ. ಕಂಪ್ಲೀಟ್ ಅಪ್ಪ. ಈ ವರ್ಷದ 2024 ಮಾನ್ಸೂನ್ ರೈಡ್ ಮುಗೀತು. ಅಲ್ಲಿ ಹಿಂದೆ ಜಾಗ ಇದು ನೋಡು. ಅಲ್ಲಿ ನೋಡು, ಅಲ್ಲೇ ಹೋಗ್ಬೋದು, ಕೆಳಗೆ ಹೋಗ್ಬೋದು, ನಾವೇ ಹೋಗ್ಬಿಡ್ಬೋದು ಇವಾಗ. ಇಲ್ಲಿ ಹೋಗಿ ನೋಡ್ಬೋದು, ಹೋಗೋಣ. ಯಾರು ಇದು ಯಾವ್ದಪ್ಪ ಸಿರಿ. ಬಟ್ ಈ ತರ ಡ್ಯಾಮ್ ಮೇಲೆ ಎಲ್ಲಿ ಬಿಡ್ತಾರೆ. ಸಖತ್ತಾಗಿದೆ ಗುರು. ಡ್ಯಾಮ್ ಮೇಲೆ ರೋಡು, ಕೆಳಗೆ ನೀರು. ಡ್ಯಾಮ್ ಮೇಲೆ ರೋಡು, ಅದ್ರ ಮೇಲೆ ನಾವು. ರೆಡಿರಾ? ಬಂದೆ. ಅಲ್ಲೇ ನಿಲ್ಸಿದ್ದೀರಾ? ಒಂದ್ ಟೈಮಲ್ಲಿ ಬೇರೆ ಯಾರೋ ಹೋಗಿರೋದು ಈ ಜಾಗದಲ್ಲಿ ವಿಡಿಯೋ ನೋಡ್ತಿದ್ದೆ. ಇವಾಗ ನಾವೇ ಗಾಡಿ ಓಡಿಸ್ತಾ ಇದೀವಿ. ಬನ್ನಿ, ಯಾವ್ದು ಗಾಡಿ ಬರ್ತಾ ಇಲ್ಲ. ಇನ್ಕಮಿಂಗ್ ಯಾವ್ದು ಇಲ್ಲ. ಬನ್ನಿ. ನಾನು ಡ್ರಕ್ಕೆ, ನೀನಂತೂ ಫಕ್ ಹೆಂಗಿದೆ ಗುರು. ರೈಟಲ್ಲಿ ಬಾ, ಹಿಂದೆ ಕಚ್ಕೊಂಬೇಡ ಕಾರಿಂದ. ಪಾಸ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಓ ಮಚ್ಚ, ಫುಲ್ಲು ಟ್ರಾಫಿಕ್ಕು. ಪೊಲೀಸ್ ಅವರೇ ಬನ್ನಿ. ಓ ಇಲ್ಲಿ ಚಿಕ್ಕ ಜಾಗ, ಅದಕ್ಕೆ ರೋಡ್ ಬೇರೆ ಇದು ಪ್ರಾಬ್ಲಮ್ ಆಗಿದೆ. ಬನ್ನಿ, ಇವಾಗ ಫ್ರೀ ಇದೆ. ಬಟ್ ಇನ್ಕಮಿಂಗ್ ತುಂಬಾ ವೆಹಿಕಲ್ಸ್ ಬರ್ತಾ ಇದೆ. ಹುಷಾರಾಗಿ ಕೊಡಿರಿ. ಇದು ಸಕ್ಕತ್ತಾಗಿದೆ. ಫುಲ್ ಒಂದೇ ಮಚ್ಚ. ಇವನ್ ಏನ್ ಮಾಡ್ತಾವನೋ ಮಧ್ಯದಲ್ಲಿ ಗಾಡಿನ ಹಾಕೊಂಡು. ಹುಷಾರ, ರೈಟಲ್ಲಿ ಒಂದು ಕಾರ್ ಇದೆ. ಈ ಟರ್ನರಲ್ಲಿ ಎಷ್ಟು ಗಾಡಿ ಓವರ್ಟೇಕ್ ಮಾಡ್ಬೇಕೋ ಮಾಡಿ, ಆಮೇಲೆ ನೆಕ್ಸ್ಟ್ ತಿರ್ಗಾ ಟ್ರಾಫಿಕ್ ಜಾಮ್ ಆಗ್ಬೋದು. ನೆಕ್ಸ್ಟ್ ಲೆವೆಲ್ ಐತೆ ಗುರು. ಈಗ ಒಳ್ಳೆ ವೈಬ್ ಬರ್ತಾ ಇದೆ ನಮ್ಗೆ. ಒಳ್ಳೆ ಈಗ ಅದೋ ಒಂದು ಒಳ್ಳೆ ಹಿಲ್ ಸ್ಟೇಷನ್ ಅಲ್ಲಿ ಓಡಿಸ್ತಾ ಇದೀವಿ ಅಂತ.
ಅಂತೂ ಇಂತೂ ಒಂಥರ ಎಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋಯ್ತು ಇವಾಗ. ಲೈಕ್ ಅಲ್ಲಿ ಬಿಸಿಲು, ಇವಾಗ ಮಳೆ, ಈಗ ಚಳಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸ್ನೋ ಒಂದ್ ಮಾಡ್ಬಿಟ್ರೆ ಕಂಪ್ಲೀಟ್. ಓಕೆ, ನೋಡು, ನನ್ನಂತವ್ರ ಜೊತೆ ಸೇರು, ಉದ್ದಾರ ಐತ್ಯ. ಈ ತರ ಎಲ್ಲ ನೋಡ್ಬೋದು. ನೀನು ನಾರ್ಮಲ್ ಆಗಿ ಇದ್ರೆ ರೆಸ್ಟೋ, ಬಾರು, ಪಬ್ಬು ಅಂತ ಓಕೆ, ಇದೆಲ್ಲ ನೋಡ್ಬೇಕು, ಬರ್ಬೇಕು. ಒನ್ಸ್ ಇನ್ ಎ ಲೈಫ್ ಟೈಮ್ ಇವೆಲ್ಲ. ನೋಡೋ ಅಟಲ್ ಟನಲ್ 94 ಕಿಲೋಮೀಟರ್ಸ್. ಲೇ 492 ಅಷ್ಟೇ. ಬಟ್ ನಾವು ಲೇಗೆಲ್ಲ ಹೋಗೋದು ಸರ್ಕ್ಯೂಟ್ ಮಾಡಬೇಕು. ಇನ್ನು ಲಡಾಖ್ ಹೋಗ್ಬೇಕು ಫಸ್ಟು. ಲಡಾಖ್ ಮುಗಿಸಿ ಆಮೇಲೆ ಲೇ ಸಿಟಿ. ಇಲ್ಲಿ ಲೆಫ್ಟ್ ಅಲ್ಲಿ ಫುಲ್ ಇದಿದೆ, ಹುಷಾರು. ಸ್ಲಶ್ 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 ಮಚ್ಚ, ಇದೆಲ್ಲ ಶೂಟಿಂಗ್ ಸ್ಟೋನ್ಸ್ ಮೇಲ್ಗಡೆಯಿಂದ ಬಿದ್ದಿರೋದು. ನೋಡಿ, ಅವ್ನು ಸ್ಲಿಪ್ಪರ್ ತಂದಿಲ್ಲ, ಅದಕ್ಕೆ ಅವನು ಕೂಸುಮಟ್ಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾವನೆ. ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಕೂಸುಮಟ್ಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾವನೆ.